ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಎಸಗಿರುವ ಬಗ್ಗೆ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ವಿಜಯ್ ದಾಸ್. ನಿನ್ನೆಷ್ಟೇ ವಿಜಯ್ನನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆಯ ವೇಳೆ ಈ ವಿಜಯ್ ದಾಸ್ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಮಾಹಿತಿಯ ಜೊತೆಗೆ ಫೋಟೋನು ಹಂಚಿಕೊಂಡಿದ್ದಾರೆ ಮುಂಬೈ ಬಾಂದ್ರಾ ಪೊಲೀಸ್. ತನಿಖೆಯ ವಿಚಾರವಾಗಿ ಈಗಾಗಲೇ ಈ ಗುರುವಾರ ಏನು 2:33ಕ್ಕೆ ಈ ಒಂದು ಘಟನೆ ನಡೆದಿತ್ತು. ಅಂದರೆ ಬುಧವಾರದ ಮಧ್ಯರಾತ್ರಿ ಘಟನೆ ನಡೆದ 30 ಗಂಟೆಗಳ ನಂತರ ಒಬ್ಬನನ್ನ ಅರೆಸ್ಟ್ ಮಾಡಿದ್ರು. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವನ್ ನಿನ್ನೆಯೂ ಕೂಡ ಮಧ್ಯಪ್ರದೇಶದಲ್ಲಿ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇರೋದು, ನಿನ್ನೆ ಅರೆಸ್ಟ್ ಮಾಡಿದ್ದ ವಿಜಯ್ನನ್ನ ಏನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈತ ತಪ್ಪನ್ನ ಒಪ್ಕೊಂಡಿದ್ದಾನೆ ವಿಜಯ್ ದಾಸ್. ಈಗ ತಾವು ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಂಚಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಮಾಹಿತಿಯನ್ನು ಕೂಡ. ಈತ ಈ ಕೃತ್ಯವನ್ನ ಎಸಗಿರೋದ್ರ ಬಗ್ಗೆ ಈಗ ತಪ್ಪನ್ನ ಒಪ್ಕೊಂಡಿದ್ದಾನಂತೆ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಎಸಗಿರುವ ಬಗ್ಗೆ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ವಿಜಯ್ ದಾಸ್. ನಿನ್ನೆಷ್ಟೇ ವಿಜಯ್ನನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆಯ ವೇಳೆ ಈ ವಿಜಯ್ ದಾಸ್ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಮಾಹಿತಿಯ ಜೊತೆಗೆ ಫೋಟೋನು ಹಂಚಿಕೊಂಡಿದ್ದಾರೆ ಮುಂಬೈ ಬಾಂದ್ರಾ ಪೊಲೀಸ್. ತನಿಖೆಯ ವಿಚಾರವಾಗಿ ಈಗಾಗಲೇ ಈ ಗುರುವಾರ ಏನು 2:33ಕ್ಕೆ ಈ ಒಂದು ಘಟನೆ ನಡೆದಿತ್ತು. ಅಂದರೆ ಬುಧವಾರದ ಮಧ್ಯರಾತ್ರಿ ಘಟನೆ ನಡೆದ 30 ಗಂಟೆಗಳ ನಂತರ ಒಬ್ಬನನ್ನ ಅರೆಸ್ಟ್ ಮಾಡಿದ್ರು. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವನ್ ನಿನ್ನೆಯೂ ಕೂಡ ಮಧ್ಯಪ್ರದೇಶದಲ್ಲಿ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇರೋದು, ನಿನ್ನೆ ಅರೆಸ್ಟ್ ಮಾಡಿದ್ದ ವಿಜಯ್ನನ್ನ ಏನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈತ ತಪ್ಪನ್ನ ಒಪ್ಕೊಂಡಿದ್ದಾನೆ ವಿಜಯ್ ದಾಸ್. ಈಗ ತಾವು ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಂಚಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಮಾಹಿತಿಯನ್ನು ಕೂಡ. ಈತ ಈ ಕೃತ್ಯವನ್ನ ಎಸಗಿರೋದ್ರ ಬಗ್ಗೆ ಈಗ ತಪ್ಪನ್ನ ಒಪ್ಕೊಂಡಿದ್ದಾನಂತೆ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಎಸಗಿರುವ ಬಗ್ಗೆ ತಪ್ಪನ್ನ ಒಪ್ಕೊಂಡಿದ್ದಾನೆ ವಿಜಯ್ ದಾಸ್. ನಿನ್ನೆಷ್ಟೇ ವಿಜಯ್ನನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆಯ ವೇಳೆ ಈ ವಿಜಯ್ ದಾಸ್ ತಪ್ಪನ್ನ ಒಪ್ಕೊಂಡಿದ್ದಾನೆ. ಮಾಹಿತಿಯ ಜೊತೆಗೆ ಫೋಟೋನು ಹಂಚಿಕೊಂಡಿದ್ದಾರೆ ಮುಂಬೈ ಬಾಂದ್ರಾ ಪೊಲೀಸ್. ತನಿಖೆಯ ವಿಚಾರವಾಗಿ ಈಗಾಗಲೇ ಈ ಗುರುವಾರ ಏನು 2:33ಕ್ಕೆ ಈ ಒಂದು ಘಟನೆ ನಡೆದಿತ್ತು. ಅಂದರೆ ಬುಧವಾರದ ಮಧ್ಯರಾತ್ರಿ ಘಟನೆ ನಡೆದ 30 ಗಂಟೆಗಳ ನಂತರ ಒಬ್ಬನನ್ನ ಅರೆಸ್ಟ್ ಮಾಡಿದ್ರು. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವನ್ ನಿನ್ನೆಯೂ ಕೂಡ ಮಧ್ಯಪ್ರದೇಶದಲ್ಲಿ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇರೋದು, ನಿನ್ನೆ ಅರೆಸ್ಟ್ ಮಾಡಿದ್ದ ವಿಜಯ್ನನ್ನ ಏನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈತ ತಪ್ಪನ್ನ ಒಪ್ಕೊಂಡಿದ್ದಾನೆ ವಿಜಯ್ ದಾಸ್. ಈಗ ತಾವು ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಂಚಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಮಾಹಿತಿಯನ್ನು ಕೂಡ. ಈತ ಈ ಕೃತ್ಯವನ್ನ ಎಸಗಿರೋದ್ರ ಬಗ್ಗೆ ಈಗ ತಪ್ಪನ್ನ ಒಪ್ಕೊಂಡಿದ್ದಾನಂತೆ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಎಸಗಿರುವ ಬಗ್ಗೆ ತಪ್ಪನ್ನ ಒಪ್ಕೊಂಡಿದ್ದಾನೆ ವಿಜಯ್ ದಾಸ್. ನಿನ್ನೆಷ್ಟೇ ವಿಜಯ್ನನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆಯ ವೇಳೆ ಈ ವಿಜಯ್ ದಾಸ್ ತಪ್ಪನ್ನ ಒಪ್ಕೊಂಡಿದ್ದಾನೆ. ಮಾಹಿತಿಯ ಜೊತೆಗೆ ಫೋಟೋನು ಹಂಚಿಕೊಂಡಿದ್ದಾರೆ ಮುಂಬೈ ಬಾಂದ್ರಾ ಪೊಲೀಸ್. ತನಿಖೆಯ ವಿಚಾರವಾಗಿ ಈಗಾಗಲೇ
ಈ ಗುರುವಾರ ಏನು 2:33ಕ್ಕೆ ಈ ಒಂದು ಘಟನೆ ನಡೆದಿತ್ತು. ಅಂದರೆ ಬುಧವಾರದ ಮಧ್ಯರಾತ್ರಿ ಘಟನೆ ನಡೆದ 30 ಗಂಟೆಗಳ ನಂತರ ಒಬ್ಬನನ್ನ ಅರೆಸ್ಟ್ ಮಾಡಿದ್ರು, ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವನ್ ನಿನ್ನೆಯೂ ಕೂಡ ಮಧ್ಯಪ್ರದೇಶದಲ್ಲಿ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇರೋದು, ನಿನ್ನೆ ಅರೆಸ್ಟ್ ಮಾಡಿದ್ದ ವಿಜಯ್ನನ್ನ ಏನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈತ ತಪ್ಪನ್ನ ಒಪ್ಕೊಂಡಿದ್ದಾನೆ. ವಿಜಯ್ ದಾಸ್, ಈಗ ತಾವು ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಂಚಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಮಾಹಿತಿಯನ್ನು ಕೂಡ. ಈತ ಈ ಕೃತ್ಯವನ್ನ ಎಸಗಿರೋದ್ರ ಬಗ್ಗೆ ಈಗ ತಪ್ಪನ್ನ ಒಪ್ಕೊಂಡಿದ್ದಾನಂತೆ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಎಸಗಿರುವ ಬಗ್ಗೆ ತಪ್ಪನ್ನ ಒಪ್ಕೊಂಡಿದ್ದಾನೆ ವಿಜಯ್ ದಾಸ್. ನಿನ್ನೆ ಅಷ್ಟೇ ವಿಜಯ್ನನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆಯ ವೇಳೆ ಈ ವಿಜಯ್ ದಾಸ್ ತಪ್ಪನ್ನ ಒಪ್ಕೊಂಡಿದ್ದಾನೆ. ಮಾಹಿತಿಯ ಜೊತೆಗೆ ಫೋಟೋನು ಹಂಚಿಕೊಂಡಿದ್ದಾರೆ ಮುಂಬೈ ಬಾಂದ್ರಾ ಪೊಲೀಸ್. ತನಿಖೆಯ ವಿಚಾರವಾಗಿ ಈಗಾಗಲೇ ಈ ಗುರುವಾರ ಏನು 2:33ಕ್ಕೆ ಈ ಒಂದು ಘಟನೆ ನಡೆದಿತ್ತು. ಅಂದರೆ ಬುಧವಾರದ ಮಧ್ಯರಾತ್ರಿ ಘಟನೆ ನಡೆದ 30 ಗಂಟೆಗಳ ನಂತರ ಒಬ್ಬನನ್ನ ಅರೆಸ್ಟ್ ಮಾಡಿದ್ರು, ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವನ್ ನಿನ್ನೆಯೂ ಕೂಡ ಮಧ್ಯಪ್ರದೇಶದಲ್ಲಿ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇರೋದು, ನಿನ್ನೆ ಅರೆಸ್ಟ್ ಮಾಡಿದ್ದ ವಿಜಯ್ನನ್ನ ಏನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈತ ತಪ್ಪನ್ನ ಒಪ್ಕೊಂಡಿದ್ದಾನೆ. ವಿಜಯ್ ದಾಸ್, ಈಗ ತಾವು ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಂಚಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಮಾಹಿತಿಯನ್ನು ಕೂಡ. ಈತ ಈ ಕೃತ್ಯವನ್ನ ಎಸಗಿರೋದ್ರ ಬಗ್ಗೆ ಈಗ ತಪ್ಪನ್ನ ಒಪ್ಕೊಂಡಿದ್ದಾನಂತೆ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಎಸಗಿರುವ ಬಗ್ಗೆ ತಪ್ಪನ್ನ ಒಪ್ಕೊಂಡಿದ್ದಾನೆ ವಿಜಯ್ ದಾಸ್. ನಿನ್ನೆ ಅಷ್ಟೇ ವಿಜಯ್ನನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆಯ ವೇಳೆ ಈ ವಿಜಯ್ ದಾಸ್ ತಪ್ಪನ್ನ ಒಪ್ಕೊಂಡಿದ್ದಾನೆ. ಮಾಹಿತಿಯ ಜೊತೆಗೆ ಫೋಟೋನು ಹಂಚಿಕೊಂಡಿದ್ದಾರೆ ಮುಂಬೈ ಬಾಂದ್ರಾ ಪೊಲೀಸ್. ತನಿಖೆಯ ವಿಚಾರವಾಗಿ ಈಗಾಗಲೇ ಈ ಗುರುವಾರ ಏನು 2:33ಕ್ಕೆ ಈ ಒಂದು ಘಟನೆ ನಡೆದಿತ್ತು. ಅಂದರೆ ಬುಧವಾರದ ಮಧ್ಯರಾತ್ರಿ ಘಟನೆ ನಡೆದ 30 ಗಂಟೆಗಳ ನಂತರ ಒಬ್ಬನನ್ನ ಅರೆಸ್ಟ್ ಮಾಡಿದ್ರು, ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವನ್ ನಿನ್ನೆಯೂ ಕೂಡ ಮಧ್ಯಪ್ರದೇಶದಲ್ಲಿ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇರೋದು, ನಿನ್ನೆ ಅರೆಸ್ಟ್ ಮಾಡಿದ್ದ ವಿಜಯ್ನನ್ನ ಏನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈತ ತಪ್ಪನ್ನ ಒಪ್ಕೊಂಡಿದ್ದಾನೆ. ವಿಜಯ್ ದಾಸ್, ಈಗ ತಾವು ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಂಚಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಮಾಹಿತಿಯನ್ನು ಕೂಡ. ಈತ ಈ ಕೃತ್ಯವನ್ನ ಎಸಗಿರೋದ್ರ ಬಗ್ಗೆ ಈಗ ತಪ್ಪನ್ನ ಒಪ್ಕೊಂಡಿದ್ದಾನಂತೆ.